ಪ್ರಜ್ಞಾವಂತ ನಾಗರಿಕರು ಮತ್ತು ನಮ್ಮ ಇವೆಲ್ಲ ಒಂದು ವಿವಿಧ ಮುಖಂಡರ ನೇತೃತ್ವದಲ್ಲಿ ಮತ್ತು ಕರ್ನಾಟಕ ಪ್ರೆಸ್ ಕ್ಲಬ್ ಸುರ್ಪುರ್ ಘಟಕದ ವತಿಯಿಂದ ಇವತ್ತು ನಾವು ಒಂದು ವಿಷಯವನ್ನು ಬಹಳಷ್ಟು ಖಂಡಿಸ್ತಾ ಇದ್ದೀವಿ. ನೈಜ ವರದಿಗಾರರಾಗಿರುವಂಥ ನಿಷ್ಠಾವಂತರಾಗಿರ್ತಕ್ಕಂಥ ಶ್ರೀ ನಾಗರಾಜ್ ನ್ಯಾಮತಿ ಈ ಒಂದು ಸೆಕ್ಯುಲರ್ ಎಕ್ಸ್ಪ್ರೆಸ್ ಪತ್ರಿಕೆಯ ಸಂಪಾದಕರು ಮತ್ತು ವರದಿಗಾರರಾಗಿರುವಂಥ ಶ್ರೀ ನಾಗರಾಜ್ ನ್ಯಾಮತಿ ಅವರು ಸ್ಪಷ್ಟವಾಗಿರ್ತಕ್ಕಂಥ ಮತ್ತು ಪತ್ರಿಕಾ ಧರ್ಮವನ್ನು ಉಳಿಸಿರ್ತಕ್ಕಂಥ ರೀತಿಯಲ್ಲಿ ಅವರು ಪತ್ರಿಕೆಯನ್ನು ಬರಿತಾ ಇದ್ದಾರೆ. ಮತ್ತು ಅವರ ಪತ್ರಿಕೆಯಲ್ಲಿ ಯಾವುದೇ ಒಂದು ವಿಷಯ ಇರಬೇಕಾದ್ರೆ ನೈಜತೆ ಇರತಕ್ಕಂಥ ವಿಷಯ ಇರ್ತದೆ. ಅಷ್ಟು ಕೂಲಂಕುಷವಾಗಿ ಎಲ್ಲ ವಿಷಯ ತಿಳಿದುಕೊಂಡು ಏನು ಸತ್ಯಾಸತ್ಯತೆಯನ್ನು ಬಯಲಿಗೆ ತರ್ತಕ್ಕಂಥದ್ದು ಮತ್ತು ಏನು ಭ್ರಷ್ಟ ವ್ಯವಸ್ಥೆಯನ್ನು ಬಯಲಿಗೆ ತರ್ತಕ್ಕಂಥದ್ದು ಮತ್ತು ಅಲ್ಲಿ ನಡೀತಕ್ಕಂಥ ಅಕ್ರಮಗಳು ದೌರ್ಜನ್ಯಗಳು ಅದರ ಬಗ್ಗೆ ಸ್ಪಷ್ಟವಾಗಿ ವರದಿಯನ್ನು ಮಾಡಿರ್ತಕ್ಕಂಥ ನಾಗರಾಜ್ ನ್ಯಾಮತಿ ಅವರ ಮೇಲೆ ಸುಳ್ಳು ಪ್ರಕರಣಗಳನ್ನು ಹಾಕಿದ್ದಾರೆ. ಎಂತಹ ಪ್ರಕರಣಗಳನ್ನು ಹಾಕಿದ್ದಾರೆ ಅಂದರೆ ಇವತ್ತ ಡಿಮ್ಯಾಂಡ್ ಮಾಡಿದ, ರೊಕ್ಕ ಕೇಳಿದ, ಇವೆಲ್ಲ ಸುಳ್ಳು. ಯಾವತ್ತೂ ಯಾವ ಕಾಲದಲ್ಲಿ ನಮ್ಮ ಯಾವ ಪತ್ರಕರ್ತರು ಇಂತಹ ಘಟನೆಗಳು ಎಲ್ಲಿ ಆಗಿಲ್ಲ. ಎಲ್ಲಿ ದೌರ್ಜನ್ಯ ಮಾಡಿ ರೊಕ್ಕ ವಸೂಲಿ ಮಾಡ್ತಕ್ಕಂಥದ್ದು ಇದೆಲ್ಲ ಸುಳ್ಳು. ಅದಕ್ಕಾಗಿ ನಮ್ಮ ನಾಗರಾಜ್ ನ್ಯಾಮತಿ ಅವರ ನೈಜತೆ ವರದಿಯನ್ನು ಮಾಡ್ತಾ ಇದ್ದಾರೆ. ಆ ನಾಗರಾಜ್ ನ್ಯಾಮತಿ ಅವರ ತುಳಿಬೇಕಂತ ಅನ್ನತಕ್ಕಂಥದ್ದು ಒಂದು ಪತ್ರಿಕಾ ಧರ್ಮವನ್ನು ಉಸಿರಾಗಿಸಿಕೊಂಡಿರ್ತಕ್ಕಂಥ ಶ್ರೀ ನಾಗರಾಜ್ ನ್ಯಾಮತಿ ಅವರು ಸ್ಪಷ್ಟವಾಗಿರ್ತಕ್ಕಂಥ ಒಂದು ವರದಿಯನ್ನು ಮಾಡ್ತಕ್ಕಂಥವ್ರು. ಅಂತಹ ಒಳ್ಳೆಯ ಒಂದು ವಿಚಾರವಾದಿಯನ್ನಾಗಿರ್ತಕ್ಕಂಥ ಒಳ್ಳೆಯ ಸ್ಪಷ್ಟವಾಗಿರ್ತಕ್ಕಂಥ ವರದಿಯನ್ನು ಮಾಡ್ತಕ್ಕಂಥ ಶ್ರೀ ನಾಗರಾಜ್ ನ್ಯಾಮತಿ ಅವರ ಮೇಲೆ ಸುಳ್ಳು ಪ್ರಕರಣವನ್ನು ದಾಖಲಿಸಿರ್ತಕ್ಕಂಥದ್ದು ಬಹಳಷ್ಟು ನಾವು ಖಂಡಿಸ್ತಾ ಇದ್ದೀವಿ. ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಮತ್ತು ಇಲ್ಲಿರ್ತಕ್ಕಂಥ ಪ್ರಜ್ಞಾವಂತ ನಾಗರಿಕರ ವತಿಯಿಂದ ಅದನ್ನು ಖಂಡಿಸ್ತಾ ಇದ್ದೀವಿ. ಯಾವುದೇ ರೀತಿಯ ಆಶೆ ಆಮಿಷಕ್ಕೆ ಒಳಗಾಗದೆ ತನ್ನ ದಿಟ್ಟ ಒಂದು ಲೇಖನವನ್ನು ಬೆಳೀತಕ್ಕಂಥ ಒಂದು ದಿಟ್ಟವಾಗಿರ್ತಕ್ಕಂಥ ಪತ್ರಕರ್ತರಾಗಿರ್ತಕ್ಕಂಥ ನಾಗರಾಜ್ ನ್ಯಾಮತಿ ಅವರ ಸುಳ್ಳು ಈ ರೀತಿಯಾಗಿ ಆಪಾದನೆ ಮಾಡಿದ್ದಾರೆ, ರೊಕ್ಕದ ಬೇಡಿಕೆ ಇಟ್ಟಿದ್ದಾರೆ, ದೌರ್ಜನ್ಯ ಮಾಡಿದ್ದಾರೆ, ಫೋನ್ ಮುಖಾಂತರ ಮಾತಾಡಿದ್ದಾರೆ, ಎಲ್ಲವನ್ನು ಸುಳ್ಳನ್ನು ಕಥೆಯನ್ನು ಕಟ್ಟಿದ್ದಾರೆ. ಆ ಕತೆ ಯಾವುದೋ ಸತ್ಯ ಅಲ್ಲ. ನೀವು ಜೇರ್ಕರ್ತ್ ಇದನ್ನೇ ಮುಂದುವರಿಸಿ ಅವ್ರ ಮೇಲೆ ಪ್ರಕರಣ ಹಾಕಿ ಏನಾದರೂ ಅರೆಸ್ಟ್ ಮಾಡೋದಾಗಲಿ, ತೊಂದರೆ ಕೊಡೋದಾಗ್ಲಿ, ಇಡೀ ರಾಜ್ಯಾದ್ಯಂತ ನಾವು ಪತ್ರಕರ್ತ ಕರ್ನಾಟಕ ಪ್ರೆಸ್ ಕ್ಲಬ್ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾವು ಇದನ್ನು ಖಂಡಿಸ್ತಾ ಈ ಸಂದರ್ಭದಲ್ಲಿ ನಾಗರಾಜ್ ನ್ಯಾಮತಿ ಅವರ ಮೇಲೆ ಹಾಕಿರ್ತಕ್ಕಂಥ ಪ್ರಕರಣವನ್ನು ರದ್ದುಪಡಿಸಬೇಕು. ತಕ್ಷಣ ಈ ಕ್ಷಮೆ ಕೇಳಬೇಕು ಅವ್ರ ಹತ್ತಿರ. ಯಾರ ಪ್ರಕರಣವನ್ನು ದಾಖಲಿಸಿದ್ದಾರೆ, ಇವತ್ತು ಯಾರೋ ಹಿಂದೆ ಅಲ್ಲಿ ಗ್ಯಾಸ್ನಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥ ಸತ್ಯ ಇದೆ. ಅದೆಲ್ಲ ಅಲ್ಲೆಲ್ಲ ಬ್ಲ್ಯಾಕ್ ನಲ್ಲಿ ಮಾರ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದಾಗಲಿ, ಅಲ್ಲಿ ಒಬ್ರು ಆರೋಪ ಮಾಡಿದ್ದಾರೆ, ಶ್ರೀ ಹನುಮಂತರಾಯ್ ಮೇಟಿ ಅನ್ನತಕ್ಕಂಥ ಆರೋಪ ಮಾಡಿದ್ದಾರೆ. ಆ ಆರೋಪ ಮಾಡಿರ್ತಕ್ಕಂಥದ್ದನ್ನು ಅಲ್ಲಿ ಏನೇನು ನಡೆದಿದೆ ಅಂತ ಅಲ್ಲೆಲ್ಲ ವಿಷಯ ತಿಳಿದಿರ್ತಕ್ಕಂಥ ವಿಷಯವನ್ನು ಅವ್ರು ಹೇಳಿರ್ತಕ್ಕಂಥ ವಿಷಯವನ್ನು ಪತ್ರಿಕೆಯಲ್ಲಿ ಪ್ರಕಟಿಸಿದ್ದಾರೆ. ಆದರೆ ಅದನ್ನೇ ಗುರಿಯಾಗಿ ಇಟ್ಟುಕೊಂಡು ಪತ್ರಕರ್ತನೇ ಇದೆಲ್ಲ ಮಾಡಿದ್ದಾನೆ, ಪತ್ರಕರ್ತನೇ ಈ ರೀತಿಯಾಗಿ ಡಿಮ್ಯಾಂಡ್ ಇಟ್ಟಿದ್ದಾನೆ ಅಂತ ಹೇಳ್ತಾ ಇದ್ರಲ್ಲ, ಇದು ಶುದ್ಧ ಸುಳ್ಳು. ಮಾನ್ಯ DYSP ಸಾಹೇಬ್ರೆ, ಈ ಸಂದರ್ಭದಲ್ಲಿರ್ತಕ್ಕಂಥ ಮಾನ್ಯ SP ಸಾಹೇಬ್ರೆ ಮತ್ತು ಈಶಾನ್ಯ ವಲಯ ಪೊಲೀಸ್ ನಿರೀಕ್ಷಕರೆಲ್ಲ ವಿನಂತಿ ಮಾಡ್ತಾ ಇದ್ದೀನಿ, ನಾಗರಾಜ್ ನ್ಯಾಮತಿ ಪತ್ರಕರ್ತರ ಮೇಲೆ ಹಾಕಿರ್ತಕ್ಕಂಥ ಕೇಸನ್ನು ತಕ್ಷಣ ಅದನ್ನು ರದ್ದುಪಡಿಸಬೇಕು. ರದ್ದುಪಡಿಸಿ ಅವ್ರ ಹತ್ತಿರ ಯಾರು ಕೇಸ್ ಹಾಕಿದ್ದಾರೆ ಅವರು ಕ್ಷಮೆ ಕೇಳುವಂತೆ ಮಾಡಬೇಕು. ಅಂದಾಗ ಮಾತ್ರ ನಾವು ಸುಮ್ಮನೆ ಇರ್ತೀವಿ. ಇಲ್ಲಾಂದ್ರೆ ಇಡೀ ಕರ್ನಾಟಕದಾದ್ಯಂತ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಇವತ್ತು ನಾವೆಲ್ಲ ಸೇರಿದ್ದೀವಿ. ಇಲ್ಲೆಲ್ಲ ಕರ್ನಾಟಕ ಪ್ರೆಸ್ ಕ್ಲಬ್ನ ಪದಾಧಿಕಾರಿಗಳು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಇದ್ದೀವಿ. ಮುಂದಿನ ದಿನಮಾನದಲ್ಲಿ ಎಲ್ಲ ಕಡೆ ಹೋರಾಟಗಳು ಹಮ್ಮಿಕೊಳ್ಳಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ.